ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಒನ್ ಇಂಗ್ರೀಡಿಯೆಂಟ್ ಮನಿ ಬೆನಿಫಿಟ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾ ಹೇಳ್ತಾ ಇರೋದು ತುಳಸಿ. ತುಳಸಿ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ನೆನಪಾಗೋದು ಮನೆ ಮುಂದೆ ಇರುವಂತಹ ತುಳಸಿ ಕಟ್ಟೆ. ಈ ಒಂದು ತುಳಸಿ ಪೂಜೆಯಿಂದ ಹಿಡಿದು ನಮ್ಮ ಆರೋಗ್ಯ ವರ್ಧಿಸುವವರೆಗೆ ಸಹಾಯ ಮಾಡುತ್ತೆ. ಈ ಒಂದು ತುಳಸಿಯಲ್ಲಿರುವಂತಹ ಯುಜೆನಾಲ್ ಅನ್ನೋ ಒಂದು ಅಂಶ ನಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಡೌನ್ ಮಾಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ತುಳಸಿಯಲ್ಲಿರುವಂತಹ ರೋಸ್ಮ್ಯಾರಿನಿಕ್ ಆಸಿಡ್ ಅನ್ನೋ ಒಂದು ಅಂಶ ನಮ್ಮ ಜೀವಕೋಶಗಳಿಗೆ ಆಗುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿ ಜೀವಕೋಶದ ಆರೋಗ್ಯವನ್ನು ವರ್ಧಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದನ್ನು ಹೇಗೆ ಬಳಸ್ಬೋದು? ಇದನ್ನು ನೀವು ರಾ ಫಾರ್ಮಲ್ಲಿ ಒಂದೆರಡು ಎಲೆಯನ್ನು ಹಾಗೆ ಸಹ ತಿನ್ನಬಹುದು. ಇಲ್ಲ ಅಂತಂದರೆ 1 ಲೋಟ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ 2 ರಿಂದ 3 ತುಳಸಿ ಎಲೆಗಳನ್ನು ಹಾಕಿ ಬಾಯ್ಲ್ ಮಾಡಿ ಅದನ್ನು ತಗೊಳ್ಬೋದು. ಇಲ್ಲ ನಿಮಗೆ ಕೋಲ್ಡ್ ಆಗಿದೆ, ನೆಗಡಿ ಇದೆ, ಶೀತ ಇದೆ ಅಂತಂದರೆ ಅಥವಾ ಕೆಮ್ಮಿದೆ ಅಂತಂದರೆ ಇದನ್ನು ಒಂದು ಕಷಾಯ ರೂಪದಲ್ಲೂ ಸಹ ತಗೊಳ್ಬೋದು. ಆ ಕಷಾಯಕ್ಕೆ ನೀವು ಶುಂಠಿ, ಮೆಣಸು, ತುಳಸಿ ಹಾಗೆ ನೀರು ಇದೆಲ್ಲವನ್ನು ಬಾಯ್ಲ್ ಮಾಡಿ ಅದನ್ನು ಒಂದು ಡಿಕಾಕ್ಷನ್ ಥರ ಮಾಡಿಕೊಂಡು ಸಹ ಸೇವಿಸ್ಬೋದು. ಹೀಗೆ ಇನ್ಯಾವುದಾದರೂ ಆಹಾರ ಪದಾರ್ಥದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ.